ಮತ್ತೆ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಈ ಸಂಚಿಕೆಯಲ್ಲಿ ಕೋಪ ನಿರ್ವಹಣೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಕೋಪ ನಿರ್ವಹಣೆ, ಈ ಕೋಪ ಅನ್ನೋದು ಒಂದು ಒಂದು ಭಾವನೆ ಆಗಿದೆ. ಸಾಮಾನ್ಯವಾಗಿ ನಾವು ಕಷ್ಟಪಡೋದು ಕೋಪ ನಿರ್ವಹಿಸೋದ್ರ ಬಗ್ಗೆನೆ. ಯಾಕೆಂತಂದರೆ ನಾವು ಕೇಳಿದ್ದೀವಿ, ಒಂದಷ್ಟು ಸಾಮಾನ್ಯವಾಗಿ ಜನಗಳು ಹೇಳ್ತಾರೆ, ನನಗೆ ಕೋಪ ಬಂದರೆ ನಾನು ತಡೆಯೋಕ್ಕಾಗೋದಿಲ್ಲ, ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತೇಳಿ ಅಂತ. ನಿಜವಾಗ್ಲೂ ಗೊತ್ತಾಗೋದಿಲ್ವಾ? ಆದರೆ ಗೊತ್ತಾದರೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗೋದಕ್ಕೆ ಕಾರಣ ಏನು? ಕಂಟಿನ್ಯೂ ಆಗೋದಕ್ಕೆ ಕಾರಣ ಒಂದೇ ಒಂದು, ಏನಂತಂದರೆ ಅವ್ರಿಗೆ ಬೇಕಾಗಿರೋ ಕೆಲಸನ ಮಾಡಿಸ್ಕೋಬೋದು ಅನ್ನೋದು ಒಂದೇ ಕಾರಣ ಇರುತ್ತೆ. ಈ ಪದೇ ಪದೇ ತುಂಬ ಕೋಪ ಮಾಡ್ಕೋತಾರಲ್ಲ, ಅವ್ರೇನು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ರ? ಖಂಡಿತವಾಗ್ಲಿಲ್ಲ. ಯಾರಿಗೆ ತುಂಬ ಕೋಪ ಜಾಸ್ತಿ ಬರ್ತಾ ಇರುತ್ತೋ ಅವರಲ್ಲಿ ಜಾಸ್ತಿ ವೀಕ್ನೆಸ್ಗಳಿರುತ್ತೆ. ಹಾಗಾಗಿ ಅವರಲ್ಲಿಗೆ ತುಂಬ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಒಂದಷ್ಟು ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಇದೆ, ಅವುಗಳನ್ನ ಬಿಟ್ಟು ನಾನು ಸಾಮಾನ್ಯವಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕೋಪ ನಿರ್ವಹಣೆಗೆ ಸಾಕಷ್ಟು ಜನ ಸಾಕಷ್ಟು ಸಲಹೆಗಳು ಕೊಡ್ತಾರೆ. ಅದರಲ್ಲಿ ಯೋಗ ಮಾಡೋದಾಗ್ಲಿ, ಪ್ರಾಣಾಯಾಮ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಹೀಗೆ ಸಾಕಷ್ಟು ಸಲಹೆಗಳು ಕೊಡ್ತಾರೆ. ಆದರೆ ಈ ಎಲ್ಲ ಮಾಡಿದ್ರೂ ಕೂಡ ಸಾಕಷ್ಟು ಜನ ಹೇಳೋವಂಥ ಸೇಮ್ ಕಂಪ್ಲೇಂಟ್ ಏನಂತಂದರೆ ಕೋಪ ಕಂಟ್ರೋಲ್ಗೆ ಬರ್ತಿಲ್ಲ ಅಂತ. ಕೆಲವೊಂದು ಸರಿ ಕೆಲವರಿಗೆ ಇನಿಷಿಯಲಿ ಒಂದಷ್ಟು ರಿಸಲ್ಟ್ಸ್ ಕೊಡ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಅದು ಸಿಗೋದು ಕಷ್ಟ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ, ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು ಬೇರೆ, ಕೋಪನ ರೆಗ್ಯುಲೇಟ್ ಮಾಡೋದು ಬೇರೆ. ಕೋಪನ ತಡೆದು ಹಿಡಿದ್ರೆ ಅದರಷ್ಟು ದೊಡ್ಡ ಸಮಸ್ಯೆ ಮತ್ತೊಂದಿಲ್ಲ. ಆದರೆ ರೆಗ್ಯುಲೇಟ್ ಅಂತೂ ಖಂಡಿತವಾಗ್ಲೂ ಮಾಡ್ಬೋದು. ಕೋಪದಿಂದ ಎರಡು ಥರ ಇಂಪ್ಯಾಕ್ಟ್ ಬೀಳುತ್ತೆ. ಒಂದು ಕನ್ಸ್ಟ್ರಕ್ಟಿವ್ ಇಂಪ್ಯಾಕ್ಟು, ಇನ್ನೊಂದು ಡ್ಯಾಮೇಜಿಂಗ್ ಇಂಪ್ಯಾಕ್ಟು. ಕನ್ಸ್ಟ್ರಕ್ಟಿವ್ ಇಂಪ್ಯಾಕ್ಟ್ ಬಂದು ನಮ್ಮ ಅಚೀವ್ಮೆಂಟಿಗೆ ಅದು ಹೆಲ್ಪ್ ಆಗುತ್ತೆ, ಅಂದರೆ ಒಳ್ಳೆ ಕೋಪ. ಈ ಡ್ಯಾಮೇಜಿಂಗ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ, ಸಂಬಂಧಗಳು ಯೂಶಲಿ ಹಾಳಾಗುತ್ತೆ, ಅಥವಾ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಮತ್ತು ಸಮಾಜದಲ್ಲೂ ಕೂಡ ಸಾಕಷ್ಟು ಇಶ್ಯೂಸ್ಗಳು ಕೂಡ ನಮಗೆ ಕ್ರಿಯೇಟ್ ಆಗೋಂಥದ್ದು ಸಾಧ್ಯತೆಗಳು ಇರ್ತವೆ. ಇದು ನಮಗೆ ಡ್ಯಾಮೇಜಿಂಗ್ ಇಂಪ್ಯಾಕ್ಟ್ ಇರುತ್ತೆ. ಹಾಗಾದರೆ ಈ ಕೋಪನ ನಿರ್ವಹಿಸೋದು ಹೇಗೆ? ಇದು ಒಂದಷ್ಟು ಸುಲಭವೂ ಕೂಡ ಹೌದು, ಹಾಗೆ ಕಷ್ಟನೂ ಕೂಡ ಹೌದು. ಸುಲಭ ಯಾವಾಗ ಆಗುತ್ತೆ ಅಂತಂದರೆ, ನಾವು ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ. ಕಷ್ಟ ಯಾವಾಗ ಆಗುತ್ತೆ ಅಂತಂದರೆ, ನಾವು ಬರೀ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇರ್ತೀವಿ, ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಮೊಟ್ಟ ಮೊದಲನೇ ವಿಚಾರ ಏನಂತಂದರೆ, ನಾನು ನಿಮಗೆ ಲೈಫ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸೆಲ್ಫ್ ಅವೇರ್ನೆಸ್ ಮತ್ತು ಕೋಪಿಂಗ್ ವಿತ್ ಎಮೋಷನ್ಸ್ ಬಗ್ಗೆ ನಾನು ಮಾತಾಡಿದೆ. ಎರಡರಲ್ಲೂ ಅಷ್ಟೇ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳನ್ನ ನಾವು ಗಮನಿಸೋದಾಗಲಿ, ಅಥವಾ ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಳ್ತಾ ಹೋಗ್ಬೋದು. ಹಾಗೆ ನಮ್ಮ ಸ್ಟ್ರೆಂತ್ಸ್ನ ನಾವು ಅದನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡಿ ಮತ್ತಷ್ಟು ಸ್ಟ್ರೆಂತ್ ಮಾಡ್ತಾ ಹೋಗ್ಬೋದು. ಸೊ ಈ ಎರಡು ಅಂಶಗಳ ಜೊತೆಗೆ ಮತ್ತೊಂದು ಅಸರ್ಟಿವ್ನೆಸ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಕೋಪನ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಈ ಕೋಪನ ತಡೆದು ಏನಾಗುತ್ತೆ ಅಂದರೆ, ಉದಾಹರಣೆಗೆ ಒಂದು 9 ಸರಿ ತಡೆದಿರ್ತಾರೆ. ತುಂಬ ದೊಡ್ಡ ಕಷ್ಟಕರವಾದಂಥ ಸಿಚುವೇಶನಲ್ಲಿ ಕೂಡ ಕೋಪನ ತಡೆದಿರ್ತಾರೆ. ಆದರೆ 10ನೇ ಸರಿಗೆ ಒಂದು ಸಣ್ಣ ವಿಚಾರಕ್ಕೆ ಸಾಕಷ್ಟು ದೊಡ್ಡದಾಗಿ ಅವರು ಬರ್ಸ್ಟ್ ಆಗಿಬಿಡ್ತಾರೆ. ಆಗ ಸುತ್ತಮುತ್ತ ಇರೋರು ಏನು ಅನ್ಕೋತಾರೆ, ಈ ಸಣ್ಣ ವಿಚಾರಕ್ಕೆ ಇಷ್ಟೊಂದು ದೊಡ್ಡದಾಗಿ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಆಯಿತಾ, ಹಂಗೆ ಹಿಂಗೆ ಅಂತ ಅನ್ಕೋತಾರೆ. ಆದರೆ ಅಲ್ಲಿ ಹಿಂದೆಯಿಂದ ಅದನ್ನು ಬಿಲ್ಡಪ್ ಆಗಿ ಬಂದು ಆ ಒಂದು ಕ್ಷಣದಲ್ಲೇ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಇದು ಸಾಮಾನ್ಯವಾಗಿ ಆಗುವಂಥ ವಿಚಾರ. ಆದರೆ ಇನಿಷಿಯಲಿನೇ ನಾವು ಈ ಅಸರ್ಟಿವ್ನೆಸ್ಸಿಂದ ನಮಗೆ ಇರಿಟೇಟ್ ಮಾಡ್ತಿರೋ ವ್ಯಕ್ತಿನೋ ಅಥವಾ ಮತ್ತೊಂದು ವಿಚಾರದಲ್ಲೋ ನಾವು ಅವರಿಗೆ, ನೀನು ಮಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ, ಸರಿ ಆಗ್ತಿಲ್ಲ ಅಂಥೇಳಿ ಹೇಳೋದಿದೆಯಲ್ಲ, ಅದು ತುಂಬ ಜಾಣ್ಮೆಯ ಕೌಶಲ್ಯ ಆಗಿರುತ್ತೆ. ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ, ಈ ಸಿಲ್ಕ್ ಬಟ್ಟೆ ಒಳಗೆ ಚಪ್ಪಲಿ ಸುತ್ಕೊ ಹೊಡೆದಂಗೆ. ಅಂದರೆ ಒಡ್ಸ್ಕೊಂಡವನಿಗೆ ಸಿಲ್ಕ್ ಬಟ್ಟೆಲಿ ಒಡ್ಸ್ಕೊಂಡಿದ್ದೀನಿ ಅನ್ನೋ ಖುಷಿ, ಹೊಡೆದವನಿಗೆ ಚಪ್ಪಲಿಲಿ ಹೊಡೆದಿದ್ದೀನಿ ಅನ್ನೋ ಖುಷಿ. ಅಂದರೆ ಇದು ಅಸರ್ಟಿವ್ನೆಸ್. ನಾವು ಹೇಳೋಂಥ ವಿಚಾರನ ಆ ವ್ಯಕ್ತಿಗೆ ಕೋಪದಲ್ಲಿ ಹೇಳ್ದೇನೆ ವಿಚಾರ ತಿಳಿಸ್ಬೇಕು. ಆ ವ್ಯಕ್ತಿಗೆ
ಏನನ್ಸುತ್ತೆ ಅಂದರೆ ಈ ವ್ಯಕ್ತಿ ನನ್ನ ಕೋಪದಲ್ಲಿ ಹೇಳ್ತಿಲ್ಲ, ಆದರೆ ನನಗೆ ವಿಚಾರ ತಿಳಿಸ್ತಿದ್ದಾನೆ ಅಂತ ಅವ್ನ ಮನ್ಸಿಗೆ ಅನ್ಸುತ್ತೆ. ಈ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಕೋಪನೂ ಕೂಡ ಕ್ವಾಲಿಟೇಟಿವ್ ಆಗಿ ಎಕ್ಸ್‌ಪ್ರೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ಎಕ್ಸ್‌ಪ್ರೆಸ್ ಮಾಡದಾದ್ಮೇಲೆ ಅದು ನಮ್ಮ ಜೊತೆ ಕ್ಯಾರಿ ಓವರ್ ಆಗಲ್ಲ. ಕ್ಯಾರಿ ಓವರ್ ಆಗದೇ ಇದ್ದಾಗ ನಾವು ಬರ್ಸ್ಟೇ ಆಗೋದಿಲ್ಲ. ಇದು ತುಂಬ ಏನಂತಾರೆ ಈಸಿ ಮೆಥಡು. ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿ ಆಗುತ್ತೆ. ಐ ಹೋಪ್ ನೀವು ಕೂಡ ಇದನ್ನು ಪಾಲಿಸ್ತಿರೋ ಒಂದು ಸೆಲ್ಫ್ ಅವೇರ್ನೆಸ್ಸು, ನಿಮ್ಮ ಭಾವನೆಗಳ ಬಗ್ಗೆ ನೀವು ನಿಮ್ಮ ಆಲೋಚನೆಗಳನ್ನ ಅಬ್ಸರ್ವೇಷನಲ್ಲಿ ಇಟ್ಕೊಳ್ಳೋದು ಮತ್ತು ಅಸರ್ಟಿವ್ನೆಸ್ಸು ಮತ್ತು ನಿಮಗೆ ಕೋಪ ಕಾರಣ ಆಗೋಂಥ ಒಂದು ನ್ಯೂನತೆಗಳನ್ನ ಅದನ್ನು ನೀವು ಅರ್ಥ ಮಾಡ್ಕೊಂಡು ನೀವು ಅದನ್ನು ಬಲಪಡಿಸ್ತಾ ಹೋದಾಗ ನೀವು ಈಸಿಯಾಗಿ ನಿಮ್ಮ ಕೋಪನ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನನ್ನ ಈ ಸೆಷನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.